ರೀ ಈಗ ನಾನು ಮದುವೆ ಮಾಡ್ಕೊಂಡಿದ್ರ ಯಾವ್ದಾನ ಒಂದು ಮನೆ ಕೆಲಸ ಪಲ್ಸ ಅಂತ ನಾನು ಹೋಗೋದಲ್ವೇನ್ರಿ. ನಮ್ಮ ಅಮ್ಮಂಗೆ ಏನಾದರೂ ಬಾಧೆ ಆಗಕ್ಕಿಲ್ವಾ? ಹೋಗ್ರಿ ಕೆಲ್ಸಕ್ಕನ ಹೋಗ್ಬಿಟ್ಟು ಒಂಚೂರು ಏನೋ ಸ್ಕೂಲಿನಲ್ಲಿನೋ ಏನೋ ಒಂದು ಕೆಲಸ ಮಾಡಾಕಿ ನಮ್ಮ ಅಮ್ಮಂಗೂ ವಾರ ಕಮ್ಮಿ ಆಗಕ್ಕಿಲ್ವಾ? ನೀವು ಹಿಂಗೆ ಸುಮ್ಮನೆ ಕುಂತ್ಕೊಂಡಿದ್ರೆ ಈಗ ಹುಟ್ಟ ಮಗಿಗೆ ಏನು ಮಾಡೋಣ ಹೇಳಿ? ನೀವು ಸುಮ್ಮನೆ ನೀವು ತಿನ್ಕೊಂಡು ಕುಂತ್ಕೊಂತೀರಾ ಅಲ್ಲಿ ಗಾರೆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಇವಣ್ಣ ಮುತ್ತಣ್ಣ ಕರಿತಾ ಇತ್ತು, ನಿನ್ನೂ ಕರೀತು. ಅದೇನೋ ಇಂಜಿನಿಯರ್ ಅಂತನಲ್ಲ, ಅದು ಗಾರೆ ಕೆಲಸನಂತೆ ಮಾಡೋಕ್ಕೆ ಕರಿ ಅಂತ ಹೇಳ್ಬಿಟ್ಟು ಹೋಗ್ರಿ. ಹೋದ್ರೆ 600 ರೂಪಾಯಿ ಕೊಡ್ತಾರಂತೆ. ಹೋಗಿ ಏನೋ ಒಂದು ಖರ್ಚಿಗಾಗಲ್ವಾ? ನಮ್ಮ ಅಪ್ಪ ನೋಡಿದ್ರೆ ಎಲ್ಲಿ ಹೋಗೈತೋ, ನಮ್ಮ ಅಪ್ಪಂಗೆ ಏನಾಗೈತೋ ನಮಗೂ ಗೊತ್ತಿಲ್ಲ. ಈಗ ಮನೆಗೆ ನಮ್ಮಮ್ಮ ಆ ದುಡ್ಡು ಈ ದುಡ್ಡು ಬರೋ ದುಡ್ಡು ಅಂತ ಹೇಳ್ಬಿಟ್ಟು ಮನೆ ನೋಡಿದ್ರೆ ನೊಕ್ಲಿಸೆಲ್ಲ ಆಡಾಕ್ಬಿಟ್ಟು ಬಂದೈತೆ ಜೀವನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ನೀವು ಹಿಂಗೆ ಕುಂತ್ಕೊಂಡ್ರೆ ನಮ್ಮ ಊಟಕ್ಕೆ ಹೆಂಗೆ ನಡೀತದೆ ಹೇಳಿ? ಏನೋ ನಾನು ಕೂಲಿಗೆ ಹೋಗ್ಬೇಕಾ? ನೋಡು, ಕೂಲಿನಲ್ಲಿಗೆಲ್ಲ ನನಗೆ ಹೋಗೋಕ್ಕಿಲ್ಲ. ನಾನು ಕೂಲಿನಲ್ಲಿಗೆ ಹೋಗೋಕ್ಕೆಲ್ಲ ನಂಗೆ ಇಷ್ಟ ಇಲ್ಲ. ಇಂಜಿನಿಯರ್ ನಾನು ಕೂಲಿಗೆ ಹೋಗ್ಬಿಟ್ರೆ ಮರ್ಯಾದಿರ್ತದ? ಹೋಗ್ರಿ ನೀನು ನಿಮ್ಮಮ್ಮ ಇಬ್ರು ಹೋಗ್ಬಿಟ್ಟು ಕೂಲಿ ಮಾಡ್ಕೊಂಬಿಟ್ಟು ಬರ್ರಿ. ಕಣಲ್ಲ, ನಾಳೆ ನಮ್ಮಮ್ಮ ಹೋಗ್ಬಿಟ್ಟು ಕೂಲಿ ಮಾಡ್ಕೊಂಡು ತಂದಿಂಗೆ ಹಾಕ್ತೀವಿ. ಜಂಡು ಎತ್ಬಿಟ್ಟು ನೀನು ಆರಾಮಾಗಿ ತಿನ್ಕೊಂಡು ಮನೆ ಕಬಿಡು. ಯಾರನ್ನು ಕೇಳೋರಿಲ್ಲ ಬೇಡೋರಿಲ್ಲ ಅಲ್ವ ನಿನಗೆ? ನಿನಗೇನು ಹೊತ್ತದಂಗೆ ಇಲ್ದಂಗೆ ಅಲ್ವ ನಿನಗೆ? ಆಯ್ತು ಬಿಡು, ತಂದು ಹಾಕ್ತೀವಿ. ಕೈಲಾಗ್ದಿರ ಮುದುಕಿ ಹೋಗೋಳು ಸಂತೆಗೆ ಹೋಗ್ಬಿಟ್ಟು ತರಕಾರಿ ತಗೊಬಿಟ್ಟು ಬಂದು ಹಾಕ್ತೀನಿ ಕಣಮ್ಮಿ ಅಂತ ಹೇಳ್ಬಿಟ್ಟು ನಿನಗೆ ಸಂತೆಗೆ ಹೋಗೋಂದ್ರು ಕೈಲಾಗಕ್ಕಿಲ್ಲ, ಒಂದು ಅಂಗಡಿಗೆ ಹೋಗೋಂದ್ರು ಕೈಲಾಗಕ್ಕಿಲ್ಲ. ತಿನ್ನಕ್ಕೆ ಮಾತ್ರ ಮುಂದಾಗಿತ್ತಾನೆ, ಬ್ಯಾರೆ ಕೇವೆ ಮಾಡಕ್ಕೆ ಮಾತ್ರ ಮುಂದಾಗಿರಕ್ಕಿಲ್ಲ. ಕೂಲಿನಲ್ಲಿ ಹೋಗ್ಬಿಟ್ರೆ ಬೇಡ ಅಂತದ? ಈಗ ನಾನು ಕೂಲಿನಲ್ಲಿ ಹೋಗ್ಬಿಟ್ಟು ಸಾಕ್ಲಾ? ನನ್ನ ಗಂಡ ಹೋಗ್ಬಿಟ್ಟು ಎಲ್ಲೋ ಕ್ಯಾಮೆಗಿಮೆ ಅಂತ ಓದನ್ ಪಾಪ, ಏನಾಯ್ತೋ ಏನು ಕಥೆಯೋ ಗೊತ್ತಿಲ್ಲ. ತಿಂಗಳನ್ಗಟ್ಲೆ ಆದ್ರೂ ಮನೆಗೆ ಬಂದಿಲ್ಲ ಅಂತಂದ್ರೆ ಗಂಡ್ಸದು ನೀನು ಇಲ್ಲಿ ಮನೆ ನೋಡ್ಕೋಬೇಕಾದ್ರು ನೋಡ್ಕೊಳ್ಳೋದು ಬಿಟ್ಬಿಟ್ಟು ಹೆಂಗಸ್ರು ಕೈ ಬಿಡ್ತೀಯಲ್ಲ, ಹೋಗಿ ನೋಡ್ಕ ಅಂತ ಹೇಳ್ಬಿಟ್ಟು. ನೋಡಿಯೇ, ನಾನೇ ನಿಮ್ಮ ಮನೆಗೆ ಇತ್ತೀನಿ ಅಂತ ಅನ್ಲಿಲ್ಲ. ನೀವೇನೇ ನೀ ಕಾಲು ಬಿದ್ಬಿಟ್ಟು ನಾನು ಕರ್ಕೊಬಿಟ್ಟು ಬಂದಿದ್ದು. ಬನ್ನಿ ಅಂತ ಹೇಳ್ಬಿಟ್ಟು ನಾನೇನಾರ ನಿನ್ನ ಕಾಲು ಹಿಡ್ಕೊಂಡಿದ್ನೇ ಬರ್ತೀನಿ ಅಂತ ಹೇಳ್ಬಿಟ್ಟು. ನಾನು ನಿಮ್ಮ ಮನೆಗೆ ಬರೋಕೆ ಇಷ್ಟನೂ ಇಲ್ಲ, ಕಾಲಿಗೆ ಬೀಳಕ್ಕೂ ನನಗೆ ಅಂಥದ್ದು ಇಷ್ಟನೂ ಇಲ್ಲ. ನಾನು ನೀವಂದ್ರೆ ನನಗೆ ಇಷ್ಟ ಇಲ್ಲ. ಏನೋ ಬಿಡು ಪಾಪ ಕಾಲಿಗೆ ಬಿದ್ರಲ್ಲ ಅಂತ ಹೇಳ್ಬಿಟ್ಟು ಬಂದರೆ ಈಗ ನನಗೆ ಆವಾಜ್ ಆಗ್ತಿದ್ರಲ್ಲ, ನಿಮ್ಗೆ ಬೇಡ ಅಂತ ಅನ್ಸಿದ್ರೆ ಹೇಳಿ ಹೊಂಟೋಗ್ಬಿಡ್ತೀನಿ ನಾನು. ಒಂದು ಗಳಿಗೆನೂ ನಿಮ್ಮ ಮನೆಗೆ ಇರಕ್ಕಿಲ್ಲ ನಾನಂತೂ. ನೋಡ್ದೇನೆ ಲೋಪರ್ ದಿಮಾಕ. ನನಗಂತೂ ಏನು ಮಾಡಬೇಕೋ ದಿಕ್ಕೇ ತೋಚ್ತಿಲ್ಲ. ಎಲ್ಲ ನಿನ್ನಿಂದನೇ ಕಣ್ಲೆ ಆಗಿದ್ದು. ಅಯ್ಯೋ ಅಲ್ಲ ಕಣಲ್ಲ, ಗಂಡ್ಸಾಗ್ಬಿಟ್ಟು ಮನೆ ಕುಂತ್ಕೊಳಕ್ಕೆ ನಿಂಗೆ ನಾಚಿಕೆ ಆಗಲ್ವಾ? 500 ರೂಪಾಯಿ ದುಡ್ಕೊಬಿಟ್ಟು ಬಂದರೆ ಬೇಡ ಅಂತದ? 500 ರೂಪಾಯಿ ದುಡಿಯೋಕೆ ನಾನು ಯಾಕೆ ಹೋಗ್ಬೇಕು? ನೀವೇ 500 ರೂಪಾಯಿ ದುಡ್ಕೊಂಡ್ಬಿಟ್ಟು ಬಂದ್ಬಿಟ್ರೆ ಆಗಕ್ಕಿಲ್ವಾ? ನಾನೇ ಹೋಗ್ಬೇಕು 500 ರೂಪಾಯಿ ದುಡಿಯೋಕ್ಕೆ? ನಾನು ಮನೆಗೆ ಇರ್ತೀನಿ, ಎಲ್ಲೂ ಹೋಗಲ್ಲ. ನನಗೆ ಆಫೀಸ್ ಕೆಲಸ ಸಿಕ್ಕಿದ್ರು ಹೋಯ್ತೀನಿ ಅಷ್ಟೇನೆ. ಆಫೀಸ್ ಕೆಲಸ ಸಿಗಕ್ಕೆ ನೀನು ಇಲ್ಲಿ ಜೊಂಡ್ ಮೈಕೊಂಡು ಕುಂತ್ಕೊಂಡ್ರೆ ಆಫೀಸ್ ಕೆಲಸ ಎಲ್ಲಿ ಸಿಗ್ತದೆ ನಿನಗೆ? ಹೋಗಿ ಮೈ ಬಗ್ಸ್ಬಿಟ್ಟು ದುಡಿದ್ರೆ ತಾನೇ ಆಫೀಸ್ ಕೆಲಸಕ್ಕೆ ಅಂತ ಹೋದ್ರೆ ತಾನೇ ನಿಮ್ಗೆ ಸಿಗೋದು. ಹಿಂಗೆ ನೀವು ಜೊಂಡ್ ಎತ್ಕೊಂಡು ಕುಂತ್ಕೊಬಿಡು, ನೀನು ಕೊಟ್ಬಿಡ್ತಾರೆ ಕರೆದ್ಬಿಟ್ಟು. ಮಹಾರಾಜ ಬಾಪನ್ನು ನಿನಗೆ ಅಂತ 50 ಲಕ್ಷ ರೂಪಾಯಿ ಸಂಬಳ ಕೊಟ್ಬಿಟ್ಟು ಕರಿತಾ ಇವ್ನಿ ಬಾಪ ಅಂತ ಹೇಳ್ಬಿಟ್ಟು ಕರೀತಾರೆ ನಿನಗೆ. ಮನೆ ಕುಂತಿರೋನ್ಗೆ ಹೋಗಿ ಪ್ರಯತ್ನ ಪಡ್ಬೇಕು ತಾನೆ ನೀನು. ಅಯ್ಯೋ ಮಗಳೇ, ನಿನ್ನ ಸಂಸಾರ ಹಾಳಾಗೋಯ್ತೆ, ನಿನ್ನ ಸಂಸಾರ ಹೋಯ್ತೆ, ಮೂರಾ ಬಟ್ಟಿ ಆಗೋಯ್ತೆ ನಿನ್ನ ಸಂಸಾರ. ಅಯ್ಯೋ ಶಿವನೇ, ನಮ್ಮನಿಗೆ ಇಂಥ ಗತಿ ಆಗ್ಬೇಕಾ? ಅಯ್ಯೋ ಮೂರ ಬಟ್ಟೆ ಆಯ್ತಲ್ಲೇ. ಇದು ಯಾಕಮ್ಮ ಹಿಂಗೊಳ್ತಾ ಇದೆಯಾ? ಏನಾಯ್ತಮ್ಮ ಅಂತದು? ಇವನ್ ಕತೆ ಬಿಟ್ಬಿಡು, ಇವನ್ ಕತೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಇವಂದು ಏನೋ ಒಂದು ಮಾಡ್ಕತಿ ನಾನು. ನೀನು ಯಾಕೆ ಹಿಂಗೆ ಗುಳಾಡ್ಕೊಂಡು ಹೊಳ್ತಿದ್ಯಾ? ಏನಾಯ್ತು ಅಂತದು? ಅಯ್ಯೋ ಯಾ ಬಾಯಿಂದ ಒಳ್ಳೆ, ನಾನು ಯಾ ಬಾಯಿಂದ ಒಳ್ಳೆ. ನಿನಗೆ ಯಾಕೆ ಅವತ್ತಿಂದನೂ ಕಷ್ಟ ಈಗ ಒಳಿಯ ಬಂದಲ್ಲ ನಾನು ನೆಮ್ಮದಿಗಿರ್ತೀಯ ಅನ್ಕೊಂಡ್ರೆ ಈ ಬೊಡ್ಡಿ ಅಳಿಯೊಂದು ನಿಂದನೂ ನೆಮ್ಮದಿಲ್ವಲ್ಲ ನಿನಗೆ? ಹೋಗಿ ಅತ್ತ ಅಮ್ಮ, ಸಮಾಧಾನ ಮಾಡ್ಕ, ಯಾಕೆ ಅಳ್ತೀಯ? ಈಗ ಅಂಥದ್ದು ಏನಾಯ್ತು? ಯಾರನ್ನ ಎಣ್ಣೆಗೋದು ಬಿದ್ದಿದ್ದೀವ? ಇಲ್ಲ ತಾನೇ, ಮೈ ಕೈ ಎಲ್ಲ ಗಟ್ಗವು ತಾನೇ, ಕಷ್ಟಪಟ್ಕೊಂಡು ದುಡ್ಕೊಂಡು ತಿನ್ನೋಣ ಬಿಡು. ಹಣೆ ಬರ ಹಿರಕಂಟ ಒಂದು ಆಯ್ತದೆ ಕಣಮ್ಮ. ನಿನಗೆಲ್ಲ ತಲೆ ಕೆಡ್ಸ್ಕೊಂಡು ಕುಂತ್ಕೊಬೇಡ. ಇವಾಗ ಹೇಳು ಏನಾಯ್ತು ಅಂತ ಹೇಳ್ಬಿಟ್ಟು. ನಿನ್ನ ಗಂಡು ನೋಡಿದ್ನೆ ಸಂತೆನಾಗೆ. ಹಬ್ಬ ಸದ್ಯ, ಹಬ್ಬ ಕೊನೆಗೂ ನನ್ನ ಗಂಡ ಸಿಕ್ಬಿಟ್ನಲ್ಲ. ಅವ್ರು ಬಂದ್ಬಿಟ್ರೆ ಮನೆಗೆ ತಾಪತ್ರ ಏನೂ ಇಲ್ಲ, ತೊಂದರೆನೂ ಇಲ್ಲ ಕಣಮ್ಮ. ಹೆಂಗನೂ ಆರಾಮಾಗಿ ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ಬೋದು. ಈ ಒಳ್ಳೆ ಸುದ್ದಿ ಹೇಳ್ದಲ್ಲ, ಇದ್ಯಾಕೆ ಹಿಂಗೆ ಕಣ್ಣೀರು ಆಗ್ತಾ ಇದೆಯಲ್ಲ? ಕರ್ಕೊಂಬಿಟ್ಟು ಬರಲಿಲ್ವ ನಿನ್ನ ಮನೆಗೆ ಬಾ ಅಂತ ಹೇಳ್ಬಿಟ್ಟು? ಯಾಕಂತೆ ಕೆಲಸ ಚೆನ್ನಾಗೈತಂತ? ಫೋನ್ ಏನಾಯ್ತಂತೆ? ಫೋನ್ ಮಾಡಿ ಸುಸ್ತಾಗ್ಬಿಟ್ಟೆ ನಾನಂತೂ. ದಿನಕ್ಕೆ 20 ಕಿತ ಫೋನ್ ಮಾಡ್ತಾ ಇದ್ದೀನಿ ನಾನಂತೂ. ಏನಾಯ್ತಂತೆ ಕೇಳಬೇಕಿತ್ತು ತಾನೇ ನೀನು? ಹಂಗೆ ಬಂದ್ಬಿಟ್ಟ? ನಾನು ಹೇಳೋದು ನುಸಿ ಕೇಳಿಸ್ಕ. ಅದಕ್ಕೂ ಮುಂಚೆ ಆಮೇಕಿಂದ ಮಾತಾಡಿವಂತೆ ಲೊಡ 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 ಅಂತ ಹೇಳ್ಬಿಟ್ಟು. ನಿನ್ನ ಗಂಡ ಯಾವಳನ್ನ ಬ್ಯಾರೆಳನ್ನ ಮಾಡಿಕೊಂಡವನಿ, ಅವಳಿಗೆ ಅಂತ ಹೇಳ್ಬಿಟ್ಟು ತರಕಾರಿ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ಸಂತಕ್ಕೆ ಬಂದಿದ್ದ. ಜೊತೆಗೆ ಇಬ್ರು ಕೈ ಹಿಡ್ಕೊಂಡು ಕಿಸ್ಕೊಂಡು ಲೊದಾಡ್ಕೊಂಡು ಹೋಯ್ತಾ ಇದ್ರು. ಅಷ್ಟೇ ಅಲ್ಲ, ಅವಳನ್ನ ಎಂಥ ಸಂತಕ್ಕೆ ಇಕ್ಕೊಂಡವನು ಗೊತ್ತಾ? ಒಳ್ಳೆ ಮನೆ ಮಾಡಿಬಿಟ್ಟು ಜೊತೆಗೆ 3 ಎಳೆ ಸರ ಮಾಡಿಸ್ಕೊಟ್ಟು, ಕತ್ತಾಗ್ಲೂ ಐತೆ 3 ಎಳೆ ಸರ ಮಾಡಿಸ್ಕೊಂಡು ಜೊತೆಗೆ ಒಂದು ಬೈಕ್ ಇಕ್ಕೊಂಡು ಇಬ್ಬರು ನಗ್ತಾ ಹೋದ್ರು. ನಾನು ಎಲ್ಗೋಯ್ತನೋ, ಯಾರ ಮನೆಗೆ ಹೋಯ್ತನೋ, ಏನು ಕತ್ತೇನೋ ಅಂತ ಹೇಳ್ಬಿಟ್ಟು ನಾನು ಹೋದೆ. ಹಂಗೇನೆ ಹಿಂದೆ ಮನೆ ನೋಡಿದೆ, ಮನೆ ಎಲ್ಲನೂ ಸಿಕ್ತು. ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ಇವಾಗ ವಾಪಸ್ ಬಂದೆ. ಯಾಕೋ ಮನ್ಸ್ಕೊಂತಾರ ನೆಮ್ಮದಿ ಇರಲಿಲ್ಲ. ತರಕಾರಿನೂ ತಗೊಳ್ಳಿಲ್ಲ, ಏನೂ ತಗೊಳ್ಳಿಲ್ಲ. ಹಂಗೇನಿಯ ಸೀದಾ ಬಂದ್ಬಿಟ್ಟೆ ನಾನಂತೂ.
ನಿನ್ನ ಗಂಡ ಯಾವಳನ್ನ ಮಾಡಿಕೊಬಿಟ್ಟವನೇ ಮಮ್ತಿ. ಅಷ್ಟೇ, ಮನಗೂ ಬರೋಕ್ಕಿಲ್ಲ, ಏನೂ ಬರೋಕ್ಕಿಲ್ಲ. ನನಗನ್ನಿಸ್ದಂಗೆ ಬೇಕು ಅಂತ ನೀನು ಸ್ವಿಚ್ ಆಫ್ ಮಾಡ್ಬಿಟ್ಟು ಮಾಡಕ್ಬಿಟ್ಟವನಿ ಅಂತ ಅನ್ನಿಸ್ತದೆ. ಇನ್ನು ಮನೆಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಬಿಟ್ಟೆ ನೀನು. ಮನೆಗೆ ನೋಡ್ದ ಅರ್ಧಕ್ಕರ್ಧ ಜೊತೆ ಬಟ್ಟೆಗಳೆಲ್ಲ ಎಲ್ಲ ತುಂಬ್ಕೊಂಡು ಒಂಟೆ ಹೋಗ್ಬಿಟ್ಟವನು. ಅರ್ಧಕ್ಕರ್ಧ ಬಟ್ಟೆಗಳ್ನ ನಿನಗೆ ಸಿಗಬಾರ್ದು ಅಂತ ನೀನು ಅವ್ನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ದೂರ ಹೊಂಟೋಗವನಿ ಅಂತ ಅನ್ನಿಸ್ತದೆ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯೋ, ನನಗೆ ಈ ಕರ್ಮ ಕೊಟ್ಬಿಟ್ಟೆನಪ್ಪ ದೇವ್ರೇ. ಯಾಕಪ್ಪ ನಂಗೆ ಇಂಥ ಪರೀಕ್ಷೆ ಮಾಡ್ತಿದ್ಯಾ? ನನಗೇನಪ್ಪ ನಿಂಗೆ ಅನ್ಯಾಯ ಮಾಡಿವ್ನಿ? ಹೆಜ್ಜೆಜ್ಜೆಗುನುವೆ ಯಾಕಪ್ಪ ನನಗೆ ಪರೀಕ್ಷೆ ಮಾಡ್ತಿದ್ಯಾ? ನನ್ನ ಕೈಲಿ ಆಯ್ತಿಲ್ಲಪ್ಪ, ತಡ್ಕೊಳಕ್ಕೆ ಆಯ್ತಿಲ್ಲ ನನಗೊಂಥರ ನೋವಾಯ್ತೈತೆ. ಓಹೋ, ನಮ್ಮ ಮಾವ ಕಲಾರಸಿಕ. ಸಮಾಧಾನ ಮಾಡ್ಕ. ಸುಮ್ಮನೆ ಹಿಂಗೆ ಬಿಟ್ಬಿಡ್ತೀನ ನಾನು. ಆ ಮಿಟುಗ್ಲಾಡಿಗೆ ಪರಕೆ ಗಿರ್ಕೆ ತಗೊಂಡು ಹಾಕಿ ಆ ಮಿಟುಗ್ಲಾಡಿನ ಓಡಿಸ್ಬಿಟ್ಟು ಕರ್ಕೊಬಿಟ್ಬರೋ ನಿನ್ನ ಗಂಡುನ. ನಿನ್ನ ತಲೆ ಕೆಡಿಸ್ಕೊಬೇಡ. ಅಷ್ಟಕ್ಕೆಲ್ಲ ನಿನ್ನ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಂಡು ಬೇಜಾರು ಮಾಡ್ಕೊಬಿಟ್ರೆ ಹೆಂಗೇಳು? ಹಾಂ, ನೀನು ಏನು ಯೋಚನೆ ಮಾಡಬೇಡ. ನೋಡಿ, ಹೋಗ್ಬಿಟ್ಟು ಕರ್ಕೊಬಿಟ್ಟು ಬರೋನಿ. ಏನೋ ಒಂದು ಏಳು ಹಿಂಗೆ ಅಂತ ಹೇಳ್ಬಿಟ್ಟು ಏನೋ ಏಳು ಮಾಡ್ಬಿಟ್ಟು ಬರೋನಿ. ಸಮಾಧಾನ ಮಾಡ್ಕ. ನನಗೂ ಸಂತೆಗೆಲ್ಲ ಹೊತ್ತಿರೋದೆ ನಾನು ಕೆಲಸ. ಹೆಂಗೆ ದುಃಖ ಹೋಗ್ಬಿಡ್ತು ನನಗೆ ಅಂದರೆ, ಈ ಅಮ್ಮ ದೇವ್ರೆ. ಜೊತೆಗೆ ಸಾಕಮ್ಮನ ಜೊತೆ ಹೋಗಿದ್ದೆ ನಾನು. ಹೋಗಿ ಸಂತಿಗೆ ಅಂತ ಅವಮ್ಮನೆ ತೋರಿಸಿದ್ದು ನೋಡಕ್ಕ ನೀನು ಒಳಿಯ ಕಂಡಂಗೆ ಕಾಣ್ತಾವನಿ ಅಂತ ನೋಡ್ದ. ತಿಂಗಳಾನ್ಗಟ್ಲೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಾಗೆ ನಮಗೆ ಗೊತ್ತಾಗಬೇಕಿತ್ತು. ನಮ್ಮ ಅಂಕದಿಣಿಗಳು ನಮಗೆ ಗೊತ್ತಾಗಲಿಲ್ಲ. ಇವಾಗ ನಮಗೆ ಗೊತ್ತಾಯ್ತೈತೆ. ಏನು ಮಾಡಿ ಹೇಳು ಇವಾಗ? ಅಯ್ಯೋ ಅಮ್ಮ, ನನ್ನ ಗಂಡ ಹಿಂಗೆ ಅನ್ಯಾಯ ಮಾಡ್ತಾನೆ ಅಂತ ನಾನು ಕನ್ಸು ಮನ್ಸಾಗೂ ಅಂದ್ಕೊಂಡಿರಲಿಲ್ಲ ಕಣಮ್ಮ. ಅನ್ಯಾಯ ಮಾಡ್ಬಿಟ್ನಲ್ಲಮ್ಮ ನನಗೇನೇನೆಯ ಬೇಡ. ಹಿಕ್ಕದು ಕೊಡೋದು ಬೇಡ. ಗಂಡ ಅಂತ ಅನ್ನಿಸ್ಕೊಂಡು ಮನೆಗಿದ್ರೆ ಬೇಡ ಅಂತಿದ್ನೇನಮ್ಮ. ಇವ್ನಿಗೆ ಏನವ ಕಮ್ಮಿ ಮಾಡಿದ್ದೆ ನಾನು? ಲವ್ ಬೇರೆ ಮಾಡ್ಕೊಂಡು ಮದುವೆ ಮಾಡ್ಕೊಂಡಿದ್ದು. ಅಷ್ಟು ಸಂದಕ್ಕೆ ನಾನು ಅವನ್ನ ನೋಡ್ಕೊಂಡಿದ್ದೆ. ಏನೂ ಮಾತಾಡ್ತಿರ್ಲಿಲ್ಲ. ಮನೆಗೆ ಅವರು ಬಂದರೆ ನಾನು ಮಾತಾಡ್ತಿರ್ಲಿಲ್ಲ. 3 ದಿನ 4 ದಿನ ಕ್ಯಾಮೆ ಐತೆ ಅಂತ ಹೋಗಿ ಆ ಮಿಟುಗ್ಲಾಡಿನ ಬುಟ್ಟಿಗೆ ಹಾಕಬಿಟ್ಟವ್ರೆ ಅಂತ ಅನ್ನಿಸ್ತದೆ ಕಣಮ್ಮ. ನನ್ನ ಪ್ರಕಾರ ಮೊದಲಿಂದನೂ ಸಂಬಂಧ ಐತೆ ಅನ್ನಿಸ್ತದೆ. ಅದಕ್ಕೆ ಅನ್ನಿಸ್ತದೆ 3-4 ದಿನ ಓದ್ತಿದ್ದು ಹೀಗೆ ಯಾಕೋ ಗಟ್ಟಿ ನಿರ್ಧಾರ ಮಾಡ್ಕೊಂಡು ಒಂಟೆ ಹೋಗ್ಬಿಟ್ಟು ಅವಳ ಜೊತೆಗೆ ಸೆಟ್ಲ್ ಆಗ್ಬಿಟ್ಟವ್ರೇನೋ ಏನೋ. ಅಮ್ಮ, ಏನು ಹೇಳಿ ನಾನು ಇವಾಗ? ನಾನು ಹೆಂಗೆ ಜೀವನ ಮಾಡಲಿ ಅಂತ ಹೇಳ್ಬಿಟ್ಟು ಅಮ್ಮ ಆ ಮಿಟುಗ್ಲಾಡಿನ ಬಿಡ್ಕೊಡ್ದು ಹೆಂಗಾರ ಮಾಡಿ ಜುಟ್ಟು ಹಿಡ್ಕೊಂಡು ಈಚೆ ಕಡೆ ಕೆಳದಾಡ್ಬಿಟ್ಟು ನನ್ನ ಗಂಡು ನಾನು ವಾಪಸ್ ಕರ್ಕೊಂಡು ಬರಲೇಬೇಕು. ನಾನು ಅದನ್ನೇ ತಾನೇ ನಿಂಗೆ ಹೇಳ್ತಿರೋದು. ಏನು ಯೋಚನೆ ಮಾಡಬೇಡ. ಓಡೋಗವ್ ನಿನ್ನ ಗಂಡ ಅಂತ ನೀನು ಯಾರ ತಗೋ ಹೇಳ್ಕೊಬೇಡ. ಅವಮ್ಮಂಗೂ ಹೇಳಿದ್ದೀನಿ, ಯಾರಿಗೂ ಹೇಳ್ಬೇಡ ಕಣಕ್ಕ ಅಂತ. ಈಗ ಸಮಾಧಾನವಾಗಿ ಹೋಗೋಣ. ಹೋಗ್ಬಿಟ್ಟು ಸಮಾಧಾನವಾಗಿ ಮಾತಾಡ್ಬಿಟ್ಟು ಹೆಂಗೋ ಸಮಾಧಾನವಾಗಿ ನಿನ್ನ ಗಂಡನ ಕರ್ಕೊಬಿಟ್ಟು ಸೀದಾ ಬಂದ್ಬಿಡೋಣ. ಎದೋಳು, ನೀನೇನು ತಲೆ ಕೆಡಿಸ್ಕೊಳ. ಮನೆ ನೋಡ್ಕೊಬಿಟ್ಟು ಬಂದೆ. ಅದೇ ಮನೆಗೆ ಇಬ್ಬರು ಕೈ ಹಿಡ್ಕೊಂಡು ಜೊತೆಗೆ ಹೋದ್ರು ಕಣಮ್ಮ. ಏನು ಹೊಸ್ದಾಗಿ ಮದುವೆ ಆಗಿರಲ್ವೇ, ಹಂಗೂ ಉಲ್ಕೊಂಡು ಹೋಯ್ತಾಳು ಅವಳಂತೂ. ನೋಡಬೇಕು, ರಾಣಿ ಥರ ಮಡಿಕೊಂಡವನಿ. ಎಂಡ್ರನ್ನ ಎಲ್ಲ ಇಟ್ಕೊಂಡಿರೋಳನ್ನ ಎಂಡ್ರನ್ನ ಹಿಂಗೆ ಮಡಿಕೊಬಿಟ್ಟು ಇಟ್ಕೊಂಡಿರೋಳನ್ನ ಪಾಟಿ ಮಡಿಕೊಂಡವ್ನು ಗೊತ್ತಾ ಮಗಳೇ? ಒಂಥರ ಹೊಟ್ಟೆಗೆಲ್ಲ ಹಿಂಡಿಸ್ದಂಗೆ ಹೋಗ್ಬಿಡ್ತು ನನಗಂತೂ. ಲೋಪರ್ ಮುಂಡಿಗಳು ಹೆಂಗೆ ಬದಲಾಯಿಸ್ಬಿಡ್ತಾರೆ ಅಂತಂದರೆ ಗಂಡಸ್ರುಗಳ್ನ ಅವ್ರಿಗೆ ಹೆಂಗೆ ಬೇಕು ಹಂಗೆ ಬದಲಾಯಿಸ್ಕೊಂಡು ಗಿರ್ಗಿಡ್ಲಿ ಆಡಿಸ್ಬಿಡ್ತಾರೆ. ಬಿಡು ನೀನು ಬಾ, ಇವರಿಬ್ರು ಇಲ್ಲೇ ಇರಲಿ. ನೋಡಿ, ನಾನು ನೀನು ಹೋಗ್ಬಿಟ್ಟಂಗೆ ಒಂದು ಹೆಜ್ಜೆ ಮಂತಕ್ಕೆ ಹೋಗ್ಬಿಟ್ಟು ಜಗಳ ಮಾಡಿ ಮಾತಾಡ್ಕೊಂಬಿಟ್ಟು ಬರೋನಿ. ಏನಾಯ್ತದೋ ಆಗಲಿ, ಮುಂದೆ ನೋಡ್ಕೊಳ್ಳೋನಿ. ಹ್ಞೂ ಕಣಮ್ಮ, ಫಸ್ಟ್ ಹೋಗೋಣ. ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬರೋಣ. ಕೈಯೋ ಕಾಲು ಹಿಡಿದ್ಬಿಟ್ಟು ಅವಳದು ಹೆಂಗನ ಮಾಡಿಬಿಟ್ಟು ಇದು ಮಾಡು ಬಿಟ್ಬಿಡು ಅಂತ ಹೇಳ್ಬಿಟ್ಟು ಏನೋ ಒಂದು ಹೇಳ್ಬಿಟ್ಟು ಬಂದ್ಬಿಡೋಣ ಕಣಮ್ಮ. ಅಷ್ಟೇ, ಅಷ್ಟು ಬಿಟ್ಟು ನಾವಿನ್ನೇನು ಮಾಡೋಕ್ಕಾಯ್ತದೆ? ಅಷ್ಟು ನೀನು ಮಾಡ್ಬೇಕು, ಅಷ್ಟೇ ನೀನು. ಸರಿ ಬಿಡು, ಆಯಿತು. ಆಟೋದಾಗ ಹೋಗಿದ್ವಿ ನಾವು. 500 ರೂಪಾಯಿ ಆಟೋದನಿಗೆ ಕೊಟ್ವಿ ನಾವು. ಅದು ಯಾವುದೋ ಹೊಸ ಬೈಕ್ ಬೇರೆ ಹಿಡ್ಕೊಂಡ್ಬಿಟ್ಟು ನಿನ್ನ ಗಂಡ ಬೈಕಾಗ ಆರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದ. ಏನು ಮಾಡೋಕ್ಕಾಗಕ್ಕಿಲ್ಲ. ಇಂಥ ಉಂಡೇಲಿರೋ ಗಂಟ ನಮಗೆ ನೆಮ್ಮದಿ ಇಲ್ವಲ್ಲ. ಬಿಡು. ನೋಡಿ, ಈಗ ಎದ್ದು ಬಾ, ಹೋಗಿ ಎಲ್ಲ ಮಾತುಕತೆ ಮಾತಾಡ್ಕೊಂಡು ಒಂದು ನ್ಯಾಯಗೀಯ ಮಾತಾಡ್ಕೊಂಡು ಬರೋಕ್ಕಿಲ್ಲ ಅಂದಾಗ ಒಂದು ಏನೋ ಒಂದು ಮಾತಾಡಿದ್ರಾಯ್ತು. ನೋಡಿ ಹೋಗನಿ. ನೋಡಿ ಅಮ್ಮ, ಯಾವ ಊರು? ಇಲ್ಲೇ ಮುದ್ಗಿರಿ ಪಕ್ಕನೇ ಮನೆ ಮಾಡ್ಕೊಂಡವ್ರೆ. ಬಿಡು, ಎದ್ದಳು. ಹಿಂಗೆ ಲೇಟ್ ಆಗಿಬಿಟ್ರೆ ಮನೆಗೇನೆ ಖಾಲಿ ಮಾಡ್ಕೊಂಡು ಎತ್ತಾನೆ ಎಸ್ಕೇಪ್ ಆಗೋಗ್ಬಿಟ್ರೆ ಮಗಳೇ, ನಿನ್ನ ಮಂತಗೇನೆ ಇರು, ಸರಿನಾ? ನಾನು ಹೋಗ್ಬಿಟ್ಟು ಬರ್ತೀನಿ. ಅಮ್ಮ, ನಾನು ಬರಲಾ? ಬೇಡ, ನೀನು ಸುಮ್ಕಿಲ್ಲ ಇರು. ನಾನು ಹಿಂಗೆ ಹೋಗ್ಬಿಟ್ಟು ಹಂಗೆ ಮಾತಾಡ್ಕೊಂಬಿಟ್ಟು ಬರ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ. ನಿಮ್ಮ ಅಪ್ಪನ ಕರ್ಕೊಬಿಟ್ಟು ಬರ್ತೀನಿ. ಸರಿ ಕಣಮ್ಮ, ಹುಷಾರು ಕಣಮ್ಮ. ಅಜ್ಜಿ ಹುಷಾರು. ಸರಿ ಬಿಡು, ನೀವು ಮಂತಗೆ ಇರ್ರಿ. ವಿಷಯ ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ನಮಗೆ ಇರಲಿ, ಗುಟ್ಟಾಗೆ ಏನಿಯ ಹಿಂಗೆ ಹೋಗ್ಬಿಟ್ಟು ಹಂಗೆ ಕರ್ಕೊಬಿಟ್ಟು ಬರ್ತೀವಿ. ನೋಡಿ, ಬಾಬಾರು ರಸಿಕ ನೋಡಿನ್ನು ಈ ಚಳುಕ ಮೈ ಪುಳಕ ಮೈ ಚಳುಕ. ನಮ್ಮಪ್ಪ ಇನ್ನೊಬ್ಬಳ ಜೊತೆ ಹೋಗೋನಿ ಅಂತಂದರೆ ನಿಂಗೆ ಅಂತ ಖುಷಿ ಆಯ್ತಾಯ್ತಾ ನಿಂಗೆ? ಖುಷಿಯಾಗಿದೆ ಯಾಕೋ ನಿಮ್ಮಪ್ಪನಿಂದಲೇ. ಟೈ 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 ಟೈ. ಥೂ, ನಿಮ್ಗಂತೂ ಹೊಸಿನೂ ಏನು ಅನ್ಸಕ್ಕಿಲ್ಲ. ನಾಚಿಕೆ ಮಾನ ಮರ್ಬದಿ ಮೊದಲೇ ಇಲ್ಲ ನಿಮಗೆ. ಮಾವ ಬಲೆ ರಸಿಕ ಬಿಡ್ಲ ನೀನು.